ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮನೆಯಲ್ಲಿ ಮಗು ಹುಟ್ಟಿದ್ರೆ ಅಥವಾ ಯಾರಾದ್ರೂ ಸತ್ರೆ ಎಷ್ಟು ದಿನಗಳ ಕಾಲ ಸೂತಕ ಇರುತ್ತೆ, ಜೊತೆಗೆ ಹುಟ್ಟಿಗೂ ಹಾಗೂ ಸಾವಿಗೂ ಇರೋ ಸಂಬಂಧ ಏನು, ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಆಗ್ಲೇ ಹೇಳಿದಾಗೆ ಮೊದಲಿಗೆ ಈಗ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಸೂತಕ ಇರುತ್ತಾ ಅಂತ? ಖಂಡಿತವಾಗ್ಲೂ ಇಲ್ಲಿ ಹುಟ್ಟಿದಂತಹ ಎಲ್ಲ ಮಾನವರಿಗೂ ಸಮೇತ, ಎಲ್ಲ ಮನುಷ್ಯರಿಗೂ ಸಮೇತ ಸಾವು ಅನ್ನುವಂಥದ್ದು ಖಚಿತವಾಗಿರ್ತಕ್ಕಂತಹ ವಿಷಯಗಳು, ಸತ್ಯವಾದದ್ದು. ಹುಟ್ಟು ಅನ್ನುವಂಥದ್ದು ಸತ್ಯ, ಸಾವು ಅನ್ನುವಂಥದ್ದು ಸತ್ಯ. ಇದ್ರ ಮಧ್ಯೆ ಯಾವುದು ಸುಳ್ಳು ಅನ್ನುವಂಥದ್ದಿಲ್ಲ. ಹಾಗೆ ಸೂತಕಗಳ ಆಚರಣೆ ಅನ್ನುವಂಥದ್ದರ ಹಿನ್ನೆಲೆಯನ್ನು ನಾವು ಚಿಂತನೆ ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ, ಮಗು ಹುಟ್ಟಿದಂತಹ ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಮಗು ಹುಟ್ಟಿದಂತಹ ಸಮಯಕ್ಕೆ ಅದು ಎಲ್ಲರಿಗೂ ಭಾವನೆ ಹೇಗಿರ್ತದೆ ಅಂತ ಕೇಳಿದರೆ, ಸಣ್ಣ ಮಗು ಹುಟ್ಟಿದೆ ಖುಷಿಯ ವಿಚಾರದಲ್ಲಿ ಇರ್ತಾರೆ. ಅದು ಯಾವ ರೀತಿ ಇರ್ತದೆ ಅಂತ ಕೇಳಿದರೆ, ತಾಯಿಯ ಗರ್ಭದಿಂದ ಆಚೆ ಬಂದಂಥ ಸಂದರ್ಭದಲ್ಲಿ ಮಾಂಸದ ಮುದ್ದೆಯಾಗಿರ್ತದೆ ಅಂತ ಹೇಳಿದರೆ, ಅದರಲ್ಲಿ ಇನ್ನೂ ಹಸಿ ಆಗಿರ್ತದೆ ಮಗು, ಎಳೆ ಮಗು ಅಂತ ಏನು ಹೇಳ್ತಾರೆ. ಅದು ಯಾಕಾಗಿ ಅಂತ ಕೇಳಿದರೆ, ಹಸಿ ಅನ್ನುವಂಥ ಪದವನ್ನು ಬಳಸಿದೆ ಅಂತ ಕೇಳಿದರೆ, 11 ದಿನಗಳ ಕಾಲ ತಾಯಿ ಮಕ್ಕಳು ಇರುವಂಥ ಮನೆಯನ್ನು ಬೇರೆ ಯಾರು ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ. ನಂತರದಲ್ಲಿ ಈ ಹುಟ್ಟಿದಂಥದ್ದಾದ್ದರಿಂದ ಮಗುವಿನ ದೇಹದ ಮೇಲಿರುವಂತಹ ಪರಿಮಳ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ, ಈ ಥರ ಕ್ರಿಮಿಕೀಟಗಳಾಗಿರಬಹುದು, ಇರುವೆ ಆಗಿರಬಹುದು, ಈ ಥರದ್ದೆಲ್ಲ ಹತ್ತಿರ ಬರ್ತದೆ. ಆದ್ದರಿಂದ 11 ದಿನಗಳ ಕಾಲ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭಗಳಲ್ಲಿ ಮಗುವಿಗೆ ವಿಶೇಷವಾಗಿ ಔಷಧಗಳನ್ನೆಲ್ಲ ಹಾಕ್ತಾ ಹೋಗ್ತಾರೆ. ಆ ಸಂದರ್ಭಗಳಲ್ಲಿ ಬೇರೆ ಯಾವುದು ದೇವತಾ ಕೆಲಸಗಳನ್ನು ಮಾಡೋದಿಲ್ಲ. ಯಾಕೆ ದೇವತಾ ಕೆಲಸ ಮಾಡೋದಿಲ್ಲ, 11 ದಿನಗಳ ಕಾಲ ಯಾಕೆ ದೇವರನ್ನು ಆರಾಧನೆ ಮಾಡುವುದಿಲ್ಲ ಅನ್ನುವಂಥ ವಿಷಯವನ್ನು ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲು ಯಾಕಾಗಿ ಅಂತ ಕೇಳಿದರೆ, ಈ 11 ದಿನಗಳ ಕಾಲ ಅನ್ನುವಂಥದ್ದು ಮಗುವಿನಲ್ಲಿ ವಿಶೇಷ ಚೈತನ್ಯ ರೂಪ ಅನ್ನುವಂಥದ್ದು ತುಂಬಿರ್ತದೆ. ಆ ನಂತರದಲ್ಲಿ ಈ ಹುಟ್ಟಿದಂತಹ ಸೂತಕಕ್ಕೆ ನಾವೇನು ಹೇಳ್ತೇವೆ ಅಂತ ಕೇಳಿದರೆ, ಅದನ್ನು ಸೂತಕ ಅನ್ನುವಂಥದ್ದೇ ತಪ್ಪು ವಿಷಯ, ತಪ್ಪು ಗ್ರಾಹ್ಯವಾಗಿರುವಂಥದ್ದು. ಅದನ್ನು ಈ ಆಡು ಭಾಷೆಯಲ್ಲಿ ಹುಟ್ಟಿದಂಥ ಕುರುಡು ಅಂತೇಳಿ ಹೇಳ್ತಾರೆ. ಅಂತ ಹೇಳಿದರೆ ಜಾತಾ ಶೌಚ ಅಂತ ಹೇಳಿ, ಜಾತ ಅಂತ ಹೇಳಿದರೆ ಮಗು ಹುಟ್ಟಿದಂತಹ ಅಶೌಚ ಬಂದಿದೆ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಸಂಸ್ಕೃತ ಪದ ಅಂತ ಹೇಳುವಂಥದ್ದು ನಮಗೆ ವೃದ್ಧಿ ಬಂದಿದೆ. ಅರ್ಥಾತ್ ಈ ಸೂತಕ ಅನ್ನುವಂಥ ವಿಷಯಗಳು ಮನುಷ್ಯ ದೇಹವನ್ನು ತ್ಯಜಿಸಿದಾಗ ಹೇಳುವಂಥದ್ದು ಸೂತಕ ಅನ್ನುವಂಥದ್ದು. ಆದರೆ ಮಗು ಹುಟ್ಟಿದಂಥದ್ದು ಖುಷಿಯ ಸಂಕೇತ, ಅದೇ ಮನುಷ್ಯ ಸತ್ತಂಥದ್ದು ಮರಣದ ಸಂಕೇತ ಅಂತ ಹೇಳಿದರೆ ದುಃಖದ ಸಂಕೇತ ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಮಗು ಹುಟ್ಟಿದಾಗ ಹೇಳುವಂಥದ್ದೇನು ಅಂತ ಕೇಳಿದ್ದೆ, ನಮಗೆ ವೃದ್ಧಿ ಬಂದಿದೆ, ಸೂತಕ ಬಂದಿದೆ ಅನ್ನುವಂತಹ ಸಂಬೋಧನೆಯನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಕೇಳಿದರೆ, ಸೂತಕ ಅನ್ನುವಂಥ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡುವಂಥದ್ದು ಮನುಷ್ಯನ ಮರಣದ ಸಮಯದಲ್ಲಿ ಸೂತಕ ಅನ್ನುವಂಥ ವಿಷಯವನ್ನು ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ, ಅಥವಾ ಆ ಪದವನ್ನು ಬಳಕೆ ಮಾಡಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಅಲ್ಲಿ ಮರಣ ಸೂಚಕಗಳು, ಮರಣ ಸ್ಥಿತಿಗಳು, ಆ ದುಃಖಕರವಾಗಿರ್ತಕ್ಕಂಥ ಸಂಗತಿಗಳಿರ್ತದೆ. ಬಿಟ್ಟರೆ ಮಗು ಹುಟ್ಟಿದಾಗ ಅಳುವಂಥದ್ದು ತಾಯಿ ಒಬ್ಬಳೆ ನೋವಿನಿಂದ, ಇನ್ನುಳಿದವರೆಲ್ಲರೂ ನಗ್ತಾ ಇರ್ತಾರೆ. ಅಂತ ಹೇಳಿದರೆ ಮಗು ಬಂದಂಥದ್ದಕ್ಕೆ ಎಲ್ಲರ ಮುಖದಲ್ಲಿರುವಂಥದ್ದೇನು ಅಂತ ಕೇಳಿದರೆ ಖುಷಿ. ಮನುಷ್ಯ ಸತ್ತಾಗ ಮುಖದಲ್ಲಿ ಬರುವಂಥದ್ದು ಅಳು ಅಷ್ಟೇ. ಆದ್ದರಿಂದ ಈ ಮಗು ಹುಟ್ಟಿದಂಥದ್ದೇನು ಅಂತ ಕೇಳಿದರೆ, ಮತ್ತೆ ಪುನಃ ಹೇಳುವಂಥದ್ದು, ನಾವು ಅದನ್ನು ಖುಷಿಯ ಪದಗಳನ್ನು ಬಳಸಬೇಕೇ ಹೊರತು ದುಃಖದ ಪದಗಳನ್ನು ಬಳಸಲಿಕ್ಕೆ ಹೋಗಬಾರ್ದು. ವೃದ್ಧಿ ಬಂದಿದೆ ಅನ್ನುವಂಥ ವಿಷಯವನ್ನು ಹೇಳಬೇಕು. ಹಾಗೆ ಈ ಮಗು ಹುಟ್ಟಿದಂಥ ಸಮಯಕ್ಕೆ ನಾನು ಆಗಲೇ ಮಾತಾಡ್ತಿರುವಾಗ ದೇವತಾ ಕೆಲಸಗಳನ್ನೆಲ್ಲ ಮಾಡಬಾರ್ದು ಅಂತೇಳಿ ಹೇಳಿದೆ. ಯಾಕೆ ಅಂತ ಕೇಳಿದರೆ, ಈ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಅಥವಾ ಮಗುವಿನ ದೇಹದ ಸ್ಥಿತಿ ಅನ್ನುವಂಥದ್ದು ಪರಿಪಕ್ವವಾಗಿ ಆಗತಾನೆ ಅದು ಭೂಮಿಗೆ ಬಂದು ಇಳಿದಿರ್ತದೆ. ಅದಕ್ಕೆ ಯಾವುದೋ ಒಂದು ಜೋರಾಗಿರುವಂಥ ಸೌಂಡ್ ಅಂತ ಹೇಳಿದರೂ ಸಮೇತ ಆ ಮಗುವಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಅಥವಾ ತುಂಬ ಮಗುವನ್ನು ನಾವು ಆಹಾರಾದಿಗಳನ್ನು ತಿನ್ನು ಅಂತ ಹೇಳಿ ಇಡ್ಲಿ ವಡೆ ಅಂತ ತಿನ್ನಿಸೋದಿಲ್ಲ. ಆ ಸಂದರ್ಭದಲ್ಲಿ ಮಗುವಿನ ತಾಯಿಯ ಹಾಲು ಮಾತ್ರ ಅದಕ್ಕೆ ಪುಷ್ಟಿ ಕೊಡುವಂತಹ ಕೆಲಸಗಳು. ಈ 10 ದಿನಗಳ ಕಾಲ ಆ ದೇವರನ್ನು ನಾವು ಆರಾಧನೆ ಮಾಡಬಾರ್ದು. ಈ ಜಾತವಾಗಿರ್ತಕ್ಕಂತಹ ವೃದ್ಧಿ ಅನ್ನುವಂಥದ್ದು ಬಂದಿರ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ,
ಮಗುವಿನ ದೇಹ ಸ್ಥಿತಿಯು ಅನ್ನುವಂಥದ್ದು ಸಣ್ಣ, ಹಾಗೆ ಆ ಸಂದರ್ಭಗಳಲ್ಲಿ ದೈವಿಕವಾಗಿರ್ತಕ್ಕಂಥ ಹೊರಹೊಮ್ಮುವಂತಹ ಶಕ್ತಿಗಳು ಅನ್ನುವಂಥದ್ದು ಏನಾಗ್ತದೆ, ಮಗುವಿನಲ್ಲಿ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿಗಳಿರೋದ್ರಿಲ್ಲ. ನೀವು ಜೋರಾಗಿ ಗಂಟೆಯನ್ನು ಬಾರಿಸಿದ್ರೇ ಮಗು ಅಳ್ಲಿಕ್ಕೆ ಶುರು ಆಗ್ತದೆ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಹೆದರಿಕೆ ಭಾವನೆ ಅನ್ನುವಂಥದ್ದು ಉಂಟಾಗ್ತದೆ. ಇದು ಒಂದು ನಾವು ಉದಾಹರಣೆಗೆ ಹೇಳಿದಂಥದ್ದು. ಬರೀ ಗಂಟೆಯ ಶಬ್ದವೇ ಅಷ್ಟು ಮಗುವಿಗೆ ಹೆದರಿಕೆಯನ್ನು ಉಂಟು ಮಾಡ್ತದೆ ಅಂತ ಕೇಳಿದರೆ, ಆ ದೇವತಾ ಸಾನ್ನಿಧ್ಯದಿಂದ ಉಂಟಾಗುವಂಥ ಶಕ್ತಿಗಳು ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಮಗುವಿಗೆ ಅದನ್ನು ತಡೆದುಕೊಳ್ಳುವಂಥ ಶಕ್ತಿಯೂ ಇರುವುದಿಲ್ಲ. ಮತ್ತು ಹುಟ್ಟಿದಂತಹ ಆ ಶೌಚಾದಿಗಳು ಅನ್ನುವಂಥದ್ದೇನು ಅಂತ ಕೇಳಿದರೆ ಕೆಲವೊಂದೆಲ್ಲ ಗುಪ್ತವಾಗಿರ್ತಕ್ಕಂಥ ವಿಷಯಗಳಿದ್ದಾವೆ. ಅದು ವೈದ್ಯಕೀಯ ಚಿಕಿತ್ಸೆಗಳು ಅಥವಾ ವೈದ್ಯರು ಬಂದಾಗ ಯಾಕೆ 11 ದಿನಗಳ ಕಾಲ ಏನೆಲ್ಲ ನೋವನ್ನು ತಿಂತಾರೆ ಅಥವಾ 11 ದಿನಗಳ ಕಾಲ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಅದು ವೈದ್ಯರೇ ಹೇಳುವಂಥದ್ದು. ಯಾಕಂದರೆ ನಾನು ಇರುವಂಥದ್ದು ಜ್ಯೋತಿಷ್ಯ ವಿಚಾರ ಆದ್ದರಿಂದ ಕೆಲವೊಂದು ಆ ವಿಚಾರಗಳಿಗೆ ಹೋಗುವಂಥದ್ದು ಸಮಂಜಸವಾಗಿರುವಂಥದ್ದಲ್ಲ. ಹಾಗಾಗಿ ಮತ್ತು ಸೂತಕಾದಿಗಳು ಅನ್ನುವಂಥದ್ದು 11 ದಿನಗಳ ಕಾಲ ಈ ಸೂತಕವನ್ನು ಆಚರಣೆ ಮಾಡಲೇಬೇಕು. ಕೆಲವರು ಈ ರಕ್ತ ಸಂಬಂಧಿಗಳ ಅಲ್ಲ ಅಂತ ಆದರೆ ಅವರಿಗೆ 3 ದಿನಗಳ ಸೂತಕ ಆಚರಣೆ ಅನ್ನುವಂಥದ್ದು, ವೃದ್ಧಿಯ ಆಚರಣೆ ಅನ್ನುವಂಥದ್ದು ಬರ್ತದೆ. ಇನ್ನು ಮನುಷ್ಯ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಹೇಗೆ ಸೂತಕಾದಿಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ನೋಡಿದಾಗ, ಮನುಷ್ಯ ಸತ್ತಂಥ ದಿನದಿಂದ 11 ದಿನಗಳ ಕಾಲ ಇವತ್ತಿನ ಕಾಲಘಟ್ಟದಲ್ಲಿ ಸೂತಕವನ್ನು ಆಚರಣೆ ಮಾಡ್ತಾರೆ. ಆದರೆ 11 ದಿನಗಳ ಯಾಕೆ ಸೂತಕಾಚರಣೆ ಮಾಡ್ತಾರೆ, ಯಾಕೆ ಆ ಸಂದರ್ಭಗಳಲ್ಲಿಯೂ ದೇವತಾ ಕೆಲಸಗಳನ್ನು ಮಾಡುವುದಿಲ್ಲ ಗುರುಗಳೇ ಅಂತ ಕೇಳಿದಾಗ, ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಮನುಷ್ಯ ಸತ್ತಂತ ನಂತರದಲ್ಲಿ ಹೇಗೆ ನಮ್ಮ ಮನೆ ಮುಂದೆ ಬೆಳಗ್ಗೆ ಆದರೂ ಕೂಡಲೇ ಎಲ್ಲ ಬರ್ತಾರೆ, ಕಸ ಕಸ ಅಂತೇಳಿ ಕೂಕ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದಿಷ್ಟು ಹಾಡುಗಳನ್ನೆಲ್ಲ ಹಾಕಿ ನಮ್ಮನ್ನೆಲ್ಲ ಎಪ್ಸಿ ನಮ್ಮಲ್ಲಿರುವಂಥ ಕಸವನ್ನು ಅವ್ರು ತೊಗೊಂಡು ಹೋಗ್ತಾರೆ ಅಲ್ವಾ. ಆ ಕಸ ತೆಗೆದುಕೊಂಡು ಹೋಗುವಾಗ ನಾವೇನಾದರೂ ಶುಭ್ರವಾಗಿ ಸ್ನಾನ ಮಾಡಿ ಅಲಂಕಾರ ಭರಿತಳಾಗಿ ಹೋಗೋದಿಲ್ಲ. ಅಲ್ಲಿ ಹೋಗೋದೇನು ಅಂತ ಕೇಳಿದರೆ ಫಸ್ಟ್ ಅದನ್ನು ಹಾಕೋದು ಬರುವುದು ಅಂತೇಳಿ. ಯಾಕೆ ಅಂತ ಕೇಳಿದರೆ ಅದು ಆ ಕಸಕ್ಕೆ ಇರುವಂಥ ಪ್ರಾಮುಖ್ಯತೆ. ಕಸನ ಹಾಕಬೇಕಾದ್ರೆ ನೀವೆಲ್ಲೂ ತೊಗೊಂಡೋಗಿ ಅಲಂಕಾರ ಭರಿತವಾಗಿ ಹಾಕೋದಿಲ್ಲ, ತೆಗೆಯೋದು ಎಸೆಯೋದು ಬರೋದು. ಯಾಕೆ ಅಂತ ಕೇಳಿದರೆ ಅದು ನಮಗೆ ಬೇಡದಂಥ ವಸ್ತುಗಳು. ಮನುಷ್ಯನೂ ಹಾಗೆ ಸತ್ತಂತ ನಂತರ ಆ ಶವವನ್ನು ನಾವೇನು ಮಾಡಬೇಕು, ಆದಷ್ಟು ಬೇಗ ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ ಆ ಒಂದು ಪ್ರೇತಾತ್ಮ ಅನ್ನುವಂಥದ್ದು ನಾವು ಒಂದು ಸೂರ್ಯ ಮತ್ತು ಒಂದು ಚಂದ್ರನ ಉದಯ ಅಥವಾ ಅಸ್ತ ಆಗುವಂಥದ್ರ ಒಳಭಾಗದಲ್ಲಿ ಆ ಅಂತ್ಯ ಸಂಸ್ಕಾರ ಕ್ರಿಯೆಗಳನ್ನು ಮುಗಿಸಿಬಿಡಬೇಕು ಅಂತೇಳಿ. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ಆದಷ್ಟು ಬೇಗ, ಯಾಕಂದರೆ ಎಲ್ಲರೂ ಹೇಳುವಂಥದ್ದೇನು ಅಂತ ಕೇಳಿದರೆ ಬೇಗ ಮುಗಿಸಿ ಇವ್ರಿಗೆ ಸಂಬಂಧ ಇಲ್ಲ ಅಂತ ಆದರೂ ಬೇಗ ಮುಗಿಸಿ ಅಂತ ಹೇಳ್ತಾರೆ. ಆದರೆ ಅದನ್ನು ಇಟ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಮುಗಿಸುವಂಥದ್ದು ಮುಗಿಸ್ಲೇಬೇಕು. ಆದರೆ ಒಂದು ಮುಹೂರ್ತಗಳ ಕಾಲ, ಒಂದು 3, 3, 6, 6, 3, 9 ನಿಮಿಷದ ಒಳಭಾಗದಲ್ಲಿ ಮನುಷ್ಯ ಸತ್ತು ಕೆಲವೇ ಕ್ಷಣಗಳಲ್ಲಿ, ಕೇವಲ ಸೆಕೆಂಡ್ ಲೆಕ್ಕದಲ್ಲಿ ನೋಡುವುದಾದರೆ, ಯಮಪುರಿಯಿಂದ ಯಮರು ಬಂದಿರ್ತಾರೆ. ಆ ಯಮಪಾಶವನ್ನು ಹಾಕಿ ಅವನನ್ನು ತೆಗೆದುಕೊಂಡೋಗಿ ಎಲ್ಲಿ ಯಮಪುರಿಯಲ್ಲಿ ಕೇಳ್ತಾರೆ, ಇವನ ಪ್ರಾಣವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ, ಚಿತ್ರಗುಪ್ತ ಯಮರಾಜ, ನೀನು ಈ ಪ್ರಾಣ ತೆಗೆದುಕೊಂಡು ಬಂದಿರುವಂಥದ್ದು ಸರಿ ಉಂಟಾ ಅನ್ನುವಂಥದ್ದು ಫಸ್ಟ್ ಅಲ್ಲಿ ಇದಾಗ್ತದೆ, ಏನೋ ವೆರಿಫಿಕೇಷನ್ ಆಗ್ತದೆ. ಆಮೇಲೆ ಏನು ಅಂತ ಕೇಳಿದ್ರೆ ಆ ಪ್ರೇತವನ್ನು ಅಲ್ಲಿ ತೊಗೊಂಡು ಬಂದು ಬಿಡ್ತಾರೆ. ಎಲ್ಲಿ ಯಮಭಟರು ಸತ್ತಂಥ ಮನುಷ್ಯನ ಸುತ್ತ ತಗೊಂಡು ಬಂದು ಬಿಡ್ತಾರೆ. ಅಲ್ಲಿನಿಂದ ಪುನಃ ಅವನು ಯಮಪುರಿಗೆ ಹೋಗಲಿಕ್ಕೆ 1 ವರ್ಷಗಳ ಕಾಲ ಬೇಕು. 1 ವರ್ಷಗಳ ಕಾಲ ಏನು ಅಂತ ಕೇಳಿದರೆ ಈ ಮನೆಯಲ್ಲಿ ಸೂತಕಾಚರಣೆಗಳು ಅನ್ನುವಂಥದ್ದು ಇರಬೇಕು. ಈ ಯಾರು ಸತ್ತಿರ್ತಾರೆ ಅವರ ಮಗನು ಕೊಡುವಂತಹ ತಿಲತರ್ಪಣಾದಿಗಳಿಂದ ಅವರಿಗೆ ಇನ್ನಷ್ಟು ಶಕ್ತಿ ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಕೆಲವೊಂದು ಭಾಗದಲ್ಲಿ ಯಮಭಟರು ತುಂಬ ತೊಂದರೆಗಳನ್ನು ಕೊಟ್ಟಿರ್ತಾರೆ. ಅಕಸ್ಮಾತ್ ತಾಯಿಗೇನಾದರೂ ಮನಸ್ಸನ್ನು ನೋಯಿಸಿದಂಥ ಕೆಲಸವನ್ನು ಮಾಡಿದ್ದಿದ್ರೆ, ಹೆಂಡತಿಯನ್ನು ಮನಸ್ಸಿಗೆ ನೋಯಿಸಿದಂಥ ಕೆಲಸವನ್ನು ಮಾಡಿದರೆ ಅಂತ ಹೇಳಿದರೆ, ಧರ್ಮ ಅನ್ನುವಂಥದ್ದು ಬಿಟ್ಟಾಗ ಇಲ್ಲಿ ನಾನು ಓದುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಧರ್ಮ, ಮದುವೆ ಆದಂಥ ಸಂದರ್ಭದಲ್ಲಿ ಹೆಂಡತಿಗೆ ಗಂಡನಾಗಿರುವಂತಹ ಧರ್ಮ, ಇನ್ನೊಂದು ತಂದೆಗೆ ಮಕ್ಕಳಿಗೆ ತಂದೆಯ ಧರ್ಮ, ಈ ಯಾವ ಧರ್ಮವನ್ನು ಯಾವ ಕಾಲದಲ್ಲಿ ಬಿಡ್ತಾ ಹೋಗ್ತಾರೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾರ್ಗವನ್ನು ದಾಟುವಂಥ ಸಂದರ್ಭದಲ್ಲಿ ಯಮಭಟರು ತೊಂದರೆ ಕೊಡ್ತಾರಂತೆ. ನೋಡು, ನೀನು ತಂದೆ ತಾಯಿಯರಿಗೆ ತೊಂದರೆ ಕೊಟ್ಟಿದ್ದೆ, ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ನಿನಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ ಅನ್ನುವಂಥದ್ದು ಅವರಿಗೆ ಆ ರೀತಿ ತೊಂದರೆಗಳನ್ನು ಕೊಡ್ತಾ ಬರ್ತಾರೆ. ಆ ಮಗ ಅನ್ನುವಂಥವನು ಸತ್ತಂತ ನಂತರದಲ್ಲಿ ತನ್ನ ತಂದೆಯ ಪ್ರೀತ್ಯರ್ಥವಾಗಿ ದಶದಾನಾದಿಗಳನ್ನು ಮಾಡುವಂಥದ್ದು, ಅದಾದ ನಂತರದಲ್ಲಿ ತಿಲತರ್ಪಣಾದಿಗಳನ್ನು ಕೊಡುವಂಥದ್ದು, ವಿಶೇಷವಾಗಿರ್ತಕ್ಕಂಥ ಫಲ ಹೇಳಿರುವಂಥದ್ದು ಗೋದಾನವನ್ನು ಮಾಡುವಂಥದ್ದು.
ಒಂದು ಗೋದಾನವನ್ನು ಮಾಡಿದರೆ ಸಹಸ್ರವಾಗಿರ್ತಕ್ಕಂಥ ಬ್ರಹ್ಮಹತ್ಯಾದಿ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಕೈಂಕರ್ಯಗಳು ನಡೆಯುವಂಥದ್ದು. ಮತ್ತು ಆ ಸಂದರ್ಭದಲ್ಲಿ ಅಕಸ್ಮಾತ್ ನಾವಿಲ್ಲಿ 1 ವರ್ಷದ ಒಳಭಾಗದಲ್ಲಿ ಯಾವುದೋ ಒಂದು ನೂತನವಾಗಿ ಒಳ್ಳೆ ಚೆನ್ನಾಗಿತ್ತಂತೇಳಿ ಬಟ್ಟೆಯನ್ನು ತಗೊಂಡು ಎಲ್ಲ ಕಡೆ ಸುತ್ತಾಡ್ತಿದ್ವಿ ಅಂತಾದರೆ ಅಲ್ಲಿ ನಮ್ಮವ್ರಿಗೆ ತೊಂದರೆ ಕೊಡ್ತಾರಂತೆ. ನೋಡು, ನೀನು ಸತ್ತು 1 ವರ್ಷ ಆಗಲಿಲ್ಲ, ನಿಮ್ಮ ಮನೆಯವರೆಲ್ಲ ಹೊಸ ಬಟ್ಟೆಗಳನ್ನು ತಗೊಂಡು ಸಿಹಿ ತಿಂಡಿಗಳನ್ನು ಮಾಡಿಕೊಂಡು ದೇವರ ಹತ್ರ ಎಲ್ಲ ಹೋಗಿ ಒಳ್ಳೆ ರೀತಿಯಿಂದ ಆಚರಣೆ ವೈಭವದಿಂದ ಇದ್ದಾರೆ, ನೀವು ಹೋದಂಥ ವ್ಯತೆಯೋ ಅನ್ನುವಂಥದ್ದಿಲ್ಲ ಅಂಥೇಳಿ ಮತ್ತಷ್ಟು ಆ ಪ್ರೇತಗಳಿಗೆ ತೊಂದರೆಯನ್ನು ಕೊಡ್ತಾ ಹೋಗ್ತಾರಂತೆ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ನಮ್ಮ 7 ತಲೆಮಾರುಗಳು, ನಮ್ಮ ತಂದೆ ಪಿತಾಮಹ ಪ್ರಪಿತಾಮಹ ಪಪ್ರಪಿತಾಮಹ ಅಂತ ಹೇಳಿದರೆ ಈ 7 ತಲೆಮಾರು, ತಂದೆಯ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅಣ್ಣ ತಮ್ಮ ದಿಕ್ಕಳು ಯಾರೇ ಸತ್ರು ಅಥವಾ ಅವರು ಸತ್ರು ಹಿಂದಿನ ಕಾಲದಲ್ಲಿ 7 ತಲೆಮಾರಿಗೂ ಸೂತಕವನ್ನು ಆಚರಣೆ ಮಾಡ್ತಿದ್ರು. ಯಾಕೆಂದರೆ ನಾವು ಎಷ್ಟು ಸೂತಕಾಚರಣೆಗಳನ್ನು ಅಥವಾ ಶ್ರಾದ್ದಾದಿಗಳನ್ನು ಆಚರಣೆ ಮಾಡ್ತೇವೆಯೋ ಅಷ್ಟು ಪಿತೃಗಳ ತೃಪ್ತಿಯನ್ನು, ಪಿತೃಗಳ ಅನುಗ್ರಹವನ್ನು ನಾವು ಪಡೆದುಕೊಂಡು ಹೋಗ್ತಾ ಇರಬಹುದು. ಹಾಗಾಗಿ ಸಾಮಾನ್ಯವಾಗಿ ಈಗಿನ ಕಾಲಘಟ್ಟದಲ್ಲಿ 11 ದಿನವೂ ಯಾರು ಮಾಡುವಂಥದ್ದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದರೆ, ನನಗೆ ಕೆಲಸ ಉಂಟು, ನಾವು ಹೋಗ್ಲಿಕ್ಕಾಗೋದಿಲ್ಲ, ನಾವು ಅದು ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ಶಾಸ್ತ್ರ ಏನೆಲ್ಲ ಹೇಳ್ತದೆ? ಒಬ್ಬ ಮನುಷ್ಯ ಸತ್ತಂಥ ದಿನದಲ್ಲಿ, ಹುಟ್ಟಿದಂಥ ದಿನದಲ್ಲಿ ಎಲ್ಲ ದೇವರುಗಳಿಗೂ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಅದೇ ಸತ್ತಂಥ ದಿನದಲ್ಲಿ ಯಾವ ದೇವರಿಗೂ ಪ್ರಾರ್ಥನೆ ಸಲ್ಲಿಸೋದಿಲ್ಲ. ಹೆಣ ಅನ್ನುವಂಥದ್ದು ಸುಟ್ರ ಮೇಲೆ ಮುಗೀತು ಅಂತ ಹೇಳಿ. ಇನ್ನೊಂದೇನು ಹೇಳ್ತದೆ ಅಂತ ಕೇಳಿದರೆ, ಕೆಲವೊಂದು ಕಡೆ ಉಲ್ಲೇಖ ಅನ್ನುವಂಥದ್ದಿದೆ, ಸತ್ತಂಥ ಮನುಷ್ಯನನ್ನು ನಾವು ಮರೆತ್ವಿ ಅಂತಾದರೆ ಪುನಃ ಅವನನ್ನು ಕೊಂದಂಥ ದೋಷ ಅಂತ ಹೇಳಿ. ಹಾಗಾಗಿ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಜೀವನ ಒಂದು ಪ್ರಾಪ್ತವಾಗಿದೆ ಅಂತ ಕೇಳಿದರೆ ಅದು ನಮ್ಮ ಹಿರಿಯರ ಅನುಗ್ರಹದಿಂದ ಮಾತ್ರ ಇಲ್ಲಿ ಹುಟ್ಟಲಿಕ್ಕೆ ಸಾಧ್ಯತೆ. ಕೆಲವರನ್ನು ನೋಡಿರ್ಬೋದು, ಹುಟ್ಟಿದಂಥ ಮಕ್ಕಳಿಗೆ ಎಷ್ಟೋ ತೊಂದರೆಗಳಿರ್ತದೆ, ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ದೇಹದಲ್ಲಿ ಎಲ್ಲ ಕಡೆ ಪೈಪ್ ಹಾಕಿರ್ತಾರೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತದೆ. ಯಾಕೆ ಅಂತ ಕೇಳಿದರೆ ಅವೆಲ್ಲವೂ ಪಿತೃಗಳ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಅವರ ಅವಕೃಪೆ ಅನ್ನುವಂಥದ್ದು. ಹಿರಿಯರಿಗೆ ಈಗಿನ ಕಾಲದಲ್ಲಿ ಎಲ್ಲ ತೊಗೊಂಡೋಗ್ಬಿಟ್ಟು ಹಿರಿಯರನ್ನು ನೋಡಬೇಕು ಅಂದರೆ ಮೊದಲೆಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಯಾರು ಹಿರಿಯರಿದ್ದರೆ ಹೋಗಿ ಗಂಡ ಹೆಂಡತಿ ನೂತನವಾಗಿ ಮದುವೆ ಆದವ್ರು ಹೋಗಿ ನಮಸ್ಕಾರ ಮಾಡಿ ಬರ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ಹಿರಿಯರು ಬೇಕು ಅಂದರೆ ನಾವು ಹೋಗಬೇಕಾಗಿರೋದು ವೃದ್ಧಾಶ್ರಮಕ್ಕೆ ಹೋಗಬೇಕಾಗಿದೆ. ಆ ಪರಿಸ್ಥಿತಿ ಅನ್ನುವಂಥದ್ದು ಬಂದಿದೆ. ಹಿರಿಯರ ಕೋಪ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಅದು ನಮಗೆ ದೀರ್ಘಕಾಲವಾಗಿ ನಡೀತದೆ. ಮನುಷ್ಯ ಸಾಯುವಂಥ ಸಂದರ್ಭದಲ್ಲಿ ಅವನ ಅಪೇಕ್ಷೆ ಪಡುವಂಥದ್ದೇನು ಅಂತ ಕೇಳಿದರೆ ತನ್ನ ಬಂಧು ಮಿತ್ರರನ್ನೆಲ್ಲ ನಾನು ನೋಡಿ ಸಾಯಬೇಕು ಅಂತ ಹೇಳಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಕೇಳಿದರೆ ಸಾಯುವಂಥ ಸಂದರ್ಭದಲ್ಲಿ ಯಾರೂ ಇರೋದಿಲ್ಲ. ಅದು ಕುಟುಂಬಕ್ಕೆ ತುಂಬ ದೊಡ್ಡ ಆಘಾತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಯಾವಾಗ ನಾವು ಒಂದೊಂದೇ ಆಚರಣೆಗಳನ್ನು ಬಿಡ್ತಾ ಹೋಗ್ತೇವೆ, ಈ ಸೂತಕಾಚರಣೆಗಳನ್ನೆಲ್ಲ ಬಿಡ್ತಾ ಹೋಗ್ತೇವೆ, ಆಗ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ನಾವು ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ಹೇಗೆ ದೇವರನ್ನು ನಾವು ಕೆಲವೊಂದು ವಿಚಾರಗಳಲ್ಲಿ ಹೆದರುತ್ತೇವೆಯೋ ಹಾಗೆ ಪಿತೃಗಳಿಗೂ ಹೆದರಬೇಕಾಗ್ತದೆ. ಈ ಕೆಲವೊಂದು ಇದಷ್ಟು ಪಿತೃಗಳ ಕೆಲಸ ಆಯಿತು, ಹಾಗೆ ಅವರು ತೊಂದರೆ ಕೊಟ್ಟರೆ ಏನನ್ನೆಲ್ಲ ತೊಂದರೆ ಕೊಡ್ಬೋದು ಅಂತ ಕೇಳಿದರೆ, ಈ ದುರ್ಮರಣ ಆದಂಥವರಿಗೆ ಸರಿಯಾದಂಥ ಕ್ರಿಯೆಗಳೆಲ್ಲ ಆಗಲಿಲ್ಲ ಅಂತ ಆದರೆ, ಇವತ್ತೆಲ್ಲ ಫಿಲಮಲ್ಲಿ ಜಾಸ್ತಿ ನೋಡಿರ್ತೇವೆ ನಾವು, ಅಥವಾ ಈ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನೋಡಿರ್ತೇವೆ, ಅಲ್ಲಿ ಭೂತ ಬಂತು ಅಥವಾ ಇಲ್ಲಿ ಮತ್ತೊಂದು ಬಂತು ಅನ್ನುವಂಥದ್ದೆಲ್ಲ. ಇದೆಲ್ಲ ಏನು ಅಂತ ಕೇಳಿದರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳಲ್ಲ. ಇವೆಲ್ಲವೂ ಸಮೇತ ಕೆಲವೊಂದು ಪ್ರೇತಗಳು ಅನ್ನುವಂಥದ್ದು ಬ್ರಹ್ಮರಕ್ಕಸವಾಗಿ ಕುಟುಂಬಸ್ಥರನ್ನು ಬಾಧಿಸ್ತಾ ಹೋದರೆ, ಇನ್ನು ಕೆಲವೊಂದು ಪ್ರೇತ ಚೇಷ್ಟೆಯಾಗಿ ಪರಿವರ್ತನೆ ಆಗ್ತದೆ. ಕೆಲವರಿಗೆ ದೇಹದ ಮೇಲೆ ಬಂದು ಬಾಧೆ ಕೊಡ್ತದೆ, ಅದು ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆಯನ್ನು ಕೆಲವರಿಗೆ ಕೊಟ್ಟರೆ ಇನ್ನು ಕೆಲವರಿಗೆ ಮದುವೆ ಆಗಲಿಕ್ಕೆ ತೊಂದರೆ ಕೊಡ್ತದೆ, ಇನ್ನು ಕೆಲವರಿಗೆ ಸಂತಾನದಲ್ಲಿ ತೊಂದರೆ ಕೊಡ್ತದೆ, ಅಥವಾ ಇರುವಂತಹ ಮನೆಯಲ್ಲಿ ಕೆಲವೊಂದು ತೊಂದರೆಗಳನ್ನು ಕೊಡ್ತದೆ. ಏನೋ ಬಂದಂತೆ ಭಾಸವಾಗುವಂಥದ್ದು, ನಮ್ಮ ಹಿಂದುಗಡೆ ಯಾರೋ ಓಡಾಡಿದಂತೆ ಭಾಸವಾಗುವಂಥದ್ದು. ಇವೆಲ್ಲವೂ ಏನಕ್ಕೆ ಚೇಷ್ಟೆ ಮಾಡ್ತಾರೆ ಅನ್ನುವಂಥ ಚಿಂತನೆ ಮಾಡಿದಾಗ ಅವರು ಮೋಕ್ಷಕ್ಕಾಗಿ ಅರಸ್ತಾ ಇರ್ತಾರಂತೆ. ನಾವು ಇವತ್ತೇ ಬೆಳಗ್ಗಿಂದ ಮಧ್ಯಾಹ್ನ ತನಕ ಊಟ ಮಾಡಲಿಲ್ಲ ಅಂದರೆ ಸಿಡಿಮಿಡಿ ಆಗಿಬಿಡ್ತೇವೆ. ಅದಕ್ಕೆ ಜನರಿಗೆಲ್ಲ ಅಂತ ಕೇಳಿದರೆ, ವೀಕ್ಷಕರಿಗೆಲ್ಲ ಹೇಳುವುದೇನು ಅಂತ ಕೇಳಿದ್ರೆ, ಇರುವಾಗ ಸರಿಯಾಗಿ ತಿನ್ಬಿಡ್ಬೇಕು 3 ಹೊತ್ತಾದರೂ, ಸತ್ರ ಮೇಲೆ ವರ್ಷಕ್ಕೆ ಒಂದೇ ಊಟ ಅಂತ ಹೇಳಿ. ಹಾಗಾಗಿ ಅದು ಆಡುಭಾಷೆಯಲ್ಲಿ ಹೇಳುವಂಥದ್ದು. ಹಾಗಾಗಿ ಹಿರಿಯರ ಕೋಪ ಅನ್ನುವಂಥದ್ದೇನು ಅಂತ ಕೇಳಿದರೆ ಜನ್ಮಾಂತರದ ತನಕವೂ ಬರ್ತದೆ. ಆ ಕುಟುಂಬಸ್ಥರು ಎಲ್ಲರೂ ಸ್ವಜನರು ಅಂತ ಯಾರಿದ್ದಾರೋ, ಸ್ವ ಅಂತ ಹೇಳಿದರೆ ಅವರ ಕುಟುಂಬಸ್ಥರು, ಅವರ ಗೋತ್ರದವರು, ಸ್ವಜನರು, ಅವರ ಇಷ್ಟಮಿತ್ರರು, ಇವರೆಲ್ಲರಿಗೂ ಸ್ವಜನಾನ್ ಬಾಧಮಾನಸ್ತೆ ಅಂತ ಹೇಳಿದರೆ ಸ್ವಜನರಿಗೆಲ್ಲರಿಗೂ ಸಮೇತ
ಬಾಧೆಯನ್ನು ಕೊಡ್ತದೆ. ಯಾಕಾಗಿ? ಮೋಕ್ಷವನ್ನು ಕೊಡುವಂಥ ಕೆಲಸ ಮಾಡಿ, ನಾನು ಜೀವಿತಾವಧಿಯಲ್ಲಿ ನಿಮ್ಮ ಹತ್ತಿರದಲ್ಲಿದ್ದೆ, ಹಾಗಾಗಿ ನನಗೆ ಮೋಕ್ಷವನ್ನು ಕೊಡುವಂಥ ಕೆಲಸ ಮಾಡಿ. ಅದು ಅತಿರೇಕಕ್ಕೆ ಹೋದಾಗ, ತುಂಬ ಸಮಯಗಳಾದಾಗ ಆ ಮನೆಯಲ್ಲಿರೋರಿಗೆಲ್ಲರಿಗೂ ಸಮೇತ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ ಅಂತ ಹೇಳಿ ನಾವು ಟಿ ವಿ ಮಾಧ್ಯಮಗಳಲ್ಲೂ ನೋಡಿರ್ತೇವೆ, ಸಾಮಾಜಿಕ ಜಾಲತಾಣಗಳಲ್ಲೂ ಕೇಳಿರ್ತೇವೆ, ಅಕ್ಕಪಕ್ಕದ ಮನೆ ಶಾಂತಮ್ಮನೋ ಲಕ್ಷ್ಮಮ್ಮನೋ ಹೇಳಿದಂಥದ್ದು ಕೇಳಿರ್ತೇವೆ. ಇವೆಲ್ಲ ಯಾಕಾಗಿ ಆಗುವಂಥದ್ದು ಅಂತ ಕೇಳಿದರೆ, ಈ ಸೂತಕ ಆಚರಣೆಗಳನ್ನು ಯಾವಾಗ ನಮ್ಮ ಕುಟುಂಬದಲ್ಲಿ ಯಾರಾದರೂ ಸತ್ತಂಥವರಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಡ್ದಲೇ ಇರುವಂಥದ್ದು, ಇವತ್ತು ಸತ್ತರು ನಾಳೆ ದಿನ ಬೆಳಗ್ಗೆ ಪಾಯಸ ಮಾಡ್ಕೊಂಡು ತಿಂದೆ ಅಂತ ಹೇಳಿದರೆ ಆಗೋದಿಲ್ಲ. 1 ವರ್ಷಗಳ ಕಾಲ ಸಿಹಿಯನ್ನು ಬಿಡಬೇಕು ಅಂತುಂಟು. 1 ವರ್ಷಗಳ ಕಾಲ ಹೊಸ ಬಟ್ಟೆಯನ್ನು ಧಾರಣೆ ಮಾಡಬಾರ್ದು. 1 ವರ್ಷಗಳ ಕಾಲ ಯಾವುದೇ ರೀತಿ ಷೋಡಶ ಸಂಸ್ಕಾರಗಳನ್ನು ಮಾಡಬಾರ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಯಾಕಾಗಿ ಅಂತ ಕೇಳಿದರೆ, ಅವರು ಹೋದಂಥದ್ದು ಏನಾಗಿರ್ತದೆ, ಅವರು ಇನ್ನೂ ಯಮಪುರಿಗೆ ಹೋಗಿರೋದಿಲ್ಲ. ಆ ಯಮಪುರಿಗೆ ಹೋದ ನಂತರದಲ್ಲಿ ಅವನು ಏನು ಅನ್ನುವಂಥ ಡಿಸೈಡ್ ಆಗ್ತದೆ. ಅದಕ್ಕೆ 1 ವರ್ಷದ ತನಕವೂ ಸಮೇತ ಇವ್ಯಾವುದನ್ನು ಮಾಡಬಾರ್ದು. ನೀವು ಇದರಲ್ಲಿ ಯಾವುದನ್ನು ಮಾಡಿದರೂ ಸಮೇತ ಆ ಪಿತೃಗಳ ಕೋಪಕ್ಕೆ ಕಾರಣರಾಗುವಂಥದ್ದು. ಇನ್ನು ಪಿತೃಗಳು ಹೋದಂಥ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಮದ ಬರುವಂಥ ವಸ್ತುಗಳನ್ನು, ಕೆಲವರು ಮದ್ಯಪಾನ ಮಾಡುವವರು ಇರ್ತಾರೆ, 1 ವರ್ಷಗಳ ಕಾಲ ಮದ್ಯಪಾನಾದಿಗಳನ್ನು ಮಾಡಬಾರ್ದು. ಆ ನಂತರದಲ್ಲಿ 1 ವರ್ಷಗಳ ಕಾಲ ಧೂಮ್ರಪಾನಾದಿಗಳನ್ನು ಮಾಡಬಾರ್ದು. 1 ವರ್ಷಗಳ ಕಾಲ ಎಲೆ ಅಡಿಕೆಗಳನ್ನು, ಹೊಗೆ ಸೊಪ್ಪನ್ನು ಹಾಕುವಂಥದ್ದು ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ, ಇವೆಲ್ಲವೂ ದೇಹಕ್ಕೆ ಸುಖವನ್ನು ಕೊಡುವಂಥದ್ದು, ಮದವನ್ನು ಕೊಡುವಂಥದ್ದು. ಆದ್ದರಿಂದ ಇವೆಲ್ಲವನ್ನು ಮಾಡುವಂಥದ್ದು ಆ ಪಿತೃಗಳ ಪ್ರೇತತ್ವಕ್ಕೆ ಏನಾಗ್ತದೆ ಕೇಳಿದರೆ ಚ್ಯುತಿ ಬರುವಂಥ ಕೆಲಸಗಳಾಗ್ತದೆ. ಆ ಸಂದರ್ಭದಲ್ಲಿ ದೈವಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ದೇವರ ಶಾಪಕೋಪಗಳಿಗೆ ಗುರಿ ಆಗ್ತೇವೆ. ಹಾಗಾಗಿ ಈ ಒಂದು ಸೂತಕದ ಆಚರಣೆ ಅನ್ನುವಂಥದ್ದೇನಿದೆ, ಇದನ್ನು ನಾವು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಶ್ರದ್ಧಾ ಭಕ್ತಿಯುತರಾಗಿ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ದೇವರನ್ನಾದರೂ ಸಮೇತ ನಾವು ಒಂದು ಪಕ್ಷದಲ್ಲಿ ಒಂದು ಚಿತ್ರಪಟದಲ್ಲೋ, ಒಂದು ಕಲಶದಲ್ಲೋ, ಮತ್ತೊಂದು ಮಂಡಲದಲ್ಲೋ, ಹೋಮದ ಮಧ್ಯದಲ್ಲೋ ಆವಾಹನೆ ಮಾಡಿ ಅವರನ್ನು ತೃಪ್ತರನ್ನಾಗಿ ಮಾಡಿ ಅವರನ್ನು ನಾವು ಕಳಿಸಿ ಬಿಡುವಂಥ ಕೆಲಸ ಮಾಡ್ತೇವೆ. ಆದರೆ ಪಿತೃಗಳನ್ನು ಆವಾಹನೆ ಮಾಡೋದು ನಾವು ವರ್ಷಕ್ಕೊಂದೇ ಸಲ, ಮತ್ತು ಆಮೇಲೆ ಬಾ ಅಂತ ಹೇಳಿದ್ರು ಬರೋದಿಲ್ಲ. ಅವ್ರು ಯಮಪುರಿ ಅನ್ನುವಂಥದ್ದು ಖಾಲಿ ಆಗೋದು ಯಾವಾಗ? ಪಿತೃಪಕ್ಷದಲ್ಲಿ ಒಂದೇ ಅವ್ರು ಬರೋದು, ಅನ್ನ ನೀರಿಗೆ ಅವಾಗ ಒಂದೇ ಬರೋದು. ಆ ಸಂದರ್ಭಗಳಲ್ಲಿ ನಮಗೆ ಏನೇ ಕೆಲಸ ಇದ್ದಿರಬಹುದು, ಹೇಳುವಂಥದ್ದೇನು ಅಂದರೆ 15 ದಿನಗಳ ಕಾಲವೂ ಪಿತೃಗಳ ಕೆಲಸವನ್ನು ಮಾಡಬೇಕು ಅಂತ ಇರುವಂಥದ್ದು. ಅಟ್ಲೀಸ್ಟ್ ಅಮಾವಾಸ್ಯೆ ದಿನನಾದರೂ ನೀವು ಪಿತೃಗಳ ಕೆಲಸವನ್ನು ಮಾಡಿ, ಮಹಾಲಯ ಅಮಾವಾಸ್ಯೆಗಳಲ್ಲಿ ಅಂತೇಳಿ ನಾವು ಮತ್ತೆ ಹೇಳುವಂಥದ್ದು ಏನಕ್ಕೆ ಅಂತ ಕೇಳಿದರೆ, ಈ ಪಿತೃಗಳ ಅವಕೃಪೆ ಅನ್ನುವಂಥದ್ದು ಬಹಳ ಕೆಟ್ಟ ವಿಷಯಗಳಿಗೆ ಕೊಡುವಂಥದ್ದು. ಹಾಗಾಗಿ ಪಿತೃಗಳಿಗೂ ಹಾಗೆ ಹುಟ್ಟಿದಂತಹ ಜಾತಾ ಶೌಚ ಅನ್ನುವಂಥದ್ದೇನಿದೆ, ಇವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು. ಇಲ್ಲ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ, ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ನಾವು ಅನುಭವಿಸಲಿಕ್ಕೆ ರೆಡಿಯಾಗಿರಬೇಕು. ಹಾಗಾಗಿ ಈ ಸೂತಕ ಆಚರಣೆಗಳು, ವೃದ್ಧಿ ಆಚರಣೆಗಳು ಅನ್ನುವಂಥದ್ದೇನಿದೆ ಕೇಳಿದರೆ, ಅದರ ವಿಚಾರದಲ್ಲಿ ನಾವು ತುಂಬ ಜಾಗರೂಕರಾಗಿರಬೇಕು. ಅದನ್ನು ತುಂಬ ಜಾಗರೂಕರಾಗಿ ನಾವು ಅದನ್ನು ಫೇಸ್ ಮಾಡಬೇಕಾಗ್ತದೆ. ಆ ಸಂದರ್ಭಗಳಲ್ಲಿ ಹುಟ್ಟಿದಂಥ ಮಗುವಿಗೆ ನಾವು ಸರಿಯಾದಂಥ ಸಮಯದಲ್ಲಿ ಇಂಜೆಕ್ಷನ್ ಎಲ್ಲ ಕೊಡಿಸ್ಲಿಲ್ಲ ಅಂದರೆ ಏನಾಗ್ತದೆ, ಅದು ತೊಂದರೆಗಳನ್ನು ಅನುಭವಿಸ್ಲಿಕ್ಕೆ ಶುರು ಆಗ್ತದೆ. ಹಾಗೆ ಕೆಲವೊಂದು ಹುಟ್ಟಿದಂಥ ಮಗು ಮಧ್ಯೆನೇ ಹೋಗ್ಬಿಟ್ಟು ಸರಿಯಾಗಿ ಗಂಟೆ ಶಬ್ದ, ಜೋರಾಗಿ ಶಬ್ದ ಮಾಡಿದರೆ ಆ ಮಗುವಿಗೆ ಕಿವಿಗೆ ಸಮಸ್ಯೆಗಳು ಅನ್ನುವಂಥದ್ದು ಶುರು ಆಗ್ತದೆ. ಮತ್ತು ಎರಡೂ ಭಾಗಗಳಲ್ಲಿ, ಮರಣ ಮತ್ತು ಜನನದ ಮಧ್ಯಭಾಗದಲ್ಲಿ ದೇವರ ಪಾತ್ರ ಏನು ಅಂತ ಕೇಳಿದರೆ, ಅದರಿಂದ ಉಂಟಾಗುವಂತಹ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳು ಈ ಎರಡೂ ವಿಷಯಗಳಲ್ಲಿ ನಾವು ತಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅದೇನು ಅಂತ ಕೇಳಿದರೆ, ಆ ಶೌಚಗಳು ಅನ್ನುವಂಥದ್ದು, ಅಶೌಚ ಅನ್ನುವಂಥದ್ದು, ಆ ಅಶೌಚ ಅನ್ನುವಂಥದ್ದು ಬಂದಾಗ ಈ ದೇವರ ಕೆಲಸಗಳನ್ನು ನಾವು ಸರ್ವಥಾ ಮಾಡಲಿಕ್ಕಿಲ್ಲ. ಇನ್ನು ಯಾವುದ್ಯಾವುದು ಶೌಚಗಳು ಬಂದಾಗ ನಾವು ದೇವರ ಕೆಲಸಗಳನ್ನು ಮಾಡಬಾರ್ದು ಅಂತ, ಒಂದು ಜಾತಾ ಶೌಚ ಅನ್ನುವಂಥದ್ದು, ಇನ್ನೊಂದು ಮರಣ ಶೌಚ ಅನ್ನುವಂಥದ್ದು, ಇನ್ನೊಂದು ನಮ್ಮ ಸ್ವಗೋತ್ರರು ಅಥವಾ ನಮ್ಮ ದಾಯಾದಿಗಳು ಇವರು ಸತ್ತಂಥದ್ರಲ್ಲಿ ಹುಟ್ಟಿದಂಥದ್ರಲ್ಲಿ ಸೂತಕಾಚರಣೆಗಳನ್ನು ಮಾಡುವಂಥದ್ದು ಮಾಡಬಾರ್ದು. ನಂತರದಲ್ಲಿ ಇನ್ನು ಸೂತಕಾಚರಣೆಗಳು ಯಾವುದು? ಹೆಣ್ಣು ರಜಸ್ವಲೆ ಆದಂಥ ಸಂದರ್ಭದಲ್ಲಿ ಅಥವಾ ಅವಳ ತಿಂಗಳಿನ ಕೆಲಸಗಳಲ್ಲಿ, ಆಯಾಸವಾಗಿರುವಂಥ ಸಂದರ್ಭ, ದೇಹದ ಮಲಿನತೆಯನ್ನು ಹೊರಗಡೆ ಹಾಕುವಂಥ ಸಂದರ್ಭ, ಆ ಸಂದರ್ಭಗಳಲ್ಲೂ ದೇವತೆಗಳ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ನಾವು ದೇಹದ ಮಲಿನವನ್ನು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ, ಅಥವಾ ಯಾವುದೇ ಮಲಿನ ವಸ್ತುಗಳನ್ನು ನಾವು ಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಈ ಮಲಿನತೆ ಆದಂಥ ವಸ್ತುಗಳನ್ನು ನಾವು ಹಿಡಿದುಕೊಂಡು ಯಾವುದೇ ದೇವತಾ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದರೆ ಏನಾಗ್ತದೆ, ಆ ದೇವತಾ ಶಕ್ತಿಯ ಸ್ವರೂಪಗಳೇ ಬೇರೆ ರೀತಿಯಾಗಿರುವಂಥದ್ದು, ಅದರಿಂದ ಉತ್ಪನ್ನ ಆಗುವಂಥ ಶಕ್ತಿಗಳು ನಮ್ಮ ದೇಹಕ್ಕೆ ಹಾನಿ ಮಾಡ್ತಾ
ಮಾಡ್ತದೆ. ಆದ್ದರಿಂದ ಆ ಕಾಲಘಟ್ಟದಲ್ಲಿ ನಾವು ಆ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ಹಿರಿಯರು ನಿಷೇಧವನ್ನು ಮಾಡಿದ್ದಾರೆ. ಇಲ್ಲ ಭಟ್ರೆ ನಾವು ಸ್ವಲ್ಪ ಅಪ್ಡೇಟ್ ಆಗಿರೋರು ಈಗಿನ ಎಂಥ ಹೊಸದಾಗಿ ಎಲ್ಲ ಹೇಳ್ತಾರೆ ಜನ್ ಅನ್ನುವಂಥ ವಿಷಯಗಳ ಹಾಗೆಲ್ಲ ಮಾಡ್ತೇವೆ ಅಂತಾದರೆ ಮುಂದಿನ ಕಾಲಘಟ್ಟದಲ್ಲಿ ನೀವು ಬರೆದಿಟ್ಟುಕೊಳ್ಳಿ, ಇದರಿಂದ ಸಂಜನಿತವಾಗುವಂಥದ್ದು, ಇದರಿಂದ ಉಂಟಾಗುವಂಥ ಸಮಸ್ಯೆಯನ್ನು ನೀವೇ ಅನುಭವಿಸಬೇಕು. ಆಗೊಂದು ಸಹಾಯ ಮಾಡಿ ಜನತೆಗೆ, ನಾನು ಆ ಸಂದರ್ಭದಲ್ಲಿ ಮಾಡಿದಂಥ ತಪ್ಪಿನಿಂದ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಅಂತೇಳಿ ಎಲ್ಲರಿಗೂ ತೋರಿಸಿಕೊಡಿ. ಈಗ ಹಾಳು ಮಾಡೋದೊಂದೇ ವಿಷಯ ನಿಮ್ಮದು ಪ್ರಾಮುಖ್ಯತೆ ಅಲ್ಲ, ನೀವು ಅನುಭವಿಸುವಂಥ ಸಂದರ್ಭದಲ್ಲೂ ನೀವು ವಿಡಿಯೋಗಳನ್ನು ಮಾಡಿ ಜನತೆಗೆ ತೋರಿಸಿ. ಆಗ ಬೇರೆಯವರು ಇದನ್ನು ಮಾಡೋದಿಲ್ಲ. ಹಾಗಾಗಿ ಈ ಸೂತಕಾಚರಣೆಗಳನ್ನು ತುಂಬ ಶ್ರದ್ಧಾಭಕ್ತಿಯುತರಾಗಿ ಮಾಡಬೇಕು. ನಮಗೆ ಸೂತಕ ಬೇಕಂತ ಹೇಳಿದ್ರು ಸಮೇತ ಬರಲಿಕ್ಕಾಗಲ್ಲ. ಈಗ ನನಗೆ ನಾಳೆಯಿಂದ ಸೂತಕ ಬೇಕು, ಯಾರು ಹೋಗಲಿ ಅಂತ ಯಾರೂ ಹೇಳೋದಿಲ್ಲ. ಆ ಸೂತಕ ಬಾ ಅಂದರೂ ಬರೋದಿಲ್ಲ. ಅದು ಬರುವಂಥದ್ದೇ ಒಂದು ಕಾಲ. ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಬೇರೆ ಯಾವುದನ್ನು ಬೇಕಾದರೂ ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ ಮಾಡಲಿಲ್ಲ ಅಂತ ಹೇಳಿದ್ರು ಕೇಳೋದಿಲ್ಲ. ಹಬ್ಬ ಹರಿದಿನಗಳಲ್ಲಿ ಹೋಳಿಗೆಯನ್ನು ಮಾಡಲೇಬೇಕು. ಹಾಗಂತ ಬೇರೆ ದಿನ ಮಾಡಲಿಕ್ಕೆ ತಿನ್ನಲಿಕ್ಕಾಗೋದಿಲ್ವಾ? ಆಗ್ತದೆ, ತಿನ್ನಬಹುದು. ಆದರೆ ಈ ಸೂತಕಾಚರಣೆಗಳು, ನಾಳೆ ನನಗೆ ನಮ್ಮನೇಲಿ ಯಾವುದಾದ್ರು ಒಂದು ಮಗು ಹುಟ್ಟಲಿ, ನಾನು ಖುಷಿ ಪಡಬೇಕಂತ ಹೇಳಿದರೆ ತಕ್ಷಣದಲ್ಲಿ ನಾವು ಅಂದ್ಕೊಂಡು ಕೂಡಲೇ ಮಗು ಹುಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಅಥವಾ ನಾಳೆ ನಮ್ಮನೇಲಿ ಯಾರಾದರೂ ಸಾಯಲಿ, ನಮ್ಮನೇಲಿ ಸೂತಕ ಬರಬೇಕು ಅನ್ನುವಂಥದ್ದು ಯಾರೂ ಕೇಳೋದಿಲ್ಲ. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ವಿಷಯಗಳು. ಅದಕ್ಕೆ ಆಚರಣೆಗಳನ್ನು ಅಷ್ಟೇ ಶುಭ್ರವಾಗಿ ಇಟ್ಕೊಳ್ಬೇಕು, ಶುಚಿಯಾಗಿ ಇಟ್ಕೊಳ್ಬೇಕು. ಅಷ್ಟೇ ಭಕ್ತಿ ಪುರಸ್ಸರವಾಗಿ ಕೆಲಸಗಳನ್ನು, ಸೂತಕಾಚರಣೆಗಳನ್ನು, ವೃದ್ಧಿ ಆಚರಣೆಗಳನ್ನು ಮಾಡಿದರೆ ನಮ್ಮ ಜೀವಿತಾವಧಿಯಲ್ಲಿ ಅದರಿಂದ ಉಂಟಾಗುವಂಥ ತೊಂದರೆಗಳು ಅನ್ನುವಂಥದ್ದು ನಾವು ಅನುಭವಿಸಲಿಕ್ಕೆ ಭಯಪಡಬೇಕಾಗಿಲ್ಲ. ಇಲ್ಲ ಅಂತ ಹೇಳಿದರೆ ಮುಂದಿನ ಕಾಲಘಟ್ಟದಲ್ಲಿ ಇವತ್ತು ಯಾರೆಲ್ಲ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೋ, ಯಾವಾಗಿಂದ ಮನುಷ್ಯನ ಜೀವಿತಾವಧಿಯಲ್ಲಿ ಈ ಮನುಷ್ಯನ ಸೃಷ್ಟಿ ಅನ್ನುವಂಥದ್ದು ಯಾವಾಗಾಯಿತೋ ಆ ಸೃಷ್ಟಿಯಿಂದನೂ ಸಮೇತ ತಪ್ಪುಗಳನ್ನು ಮನುಷ್ಯ ಮಾಡ್ತಾ ಇದ್ದಾನೆ ಹೊರತು, ನಾವು ಮಾಡುವಂಥ ತಪ್ಪನ್ನು ಎದುರುಗಡೆ ತೋರಿಸ್ತಿದ್ದಾನೆ ಹೊರತು ಆ ತಪ್ಪಿನಿಂದ ಉಂಟಾದಂಥ ದೋಷಗಳು ಅಥವಾ ಅದರಿಂದ ಉಂಟಾದಂಥ ಸಮಸ್ಯೆಗಳು ಅನ್ನುವಂಥದ್ದನ್ನು ತೋರಿಸಿ ಯಾರೂ ವಿಡಿಯೋ ಮಾಡಲಿಲ್ಲ. ಅಂತ ಹೇಳಿದ್ರೆ ನಾ ಇದನ್ನು ಮಾಡಿದ್ರಿಂದ ಈ ರೀತಿ ಆಯಿತು ಅನ್ನುವಂಥದ್ದು ಯಾರೂ ತೋರಿಸ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲ ಜನ ಮತ್ತು ಬೈತಾರೆ ಅನ್ನುವಂಥ ಹೆದರಿಕೆ. ಹಾಗಾಗಿ ನೀವು ತಪ್ಪು ಮಾಡುವಾಗ ಎಷ್ಟು ಉತ್ಪ್ರೇಕ್ಷೆಯಿಂದ ಇರ್ತೀರೋ ಆ ತಪ್ಪಿನಿಂದ ಆದಂಥ ಅವಘಡಗಳನ್ನು ಅನುಭವಿಸುವಾಗಲೂ ಜನರಿಗೆ ತೋರಿಸಿ. ಆಗ ಬೇರೆಯವರು ತಪ್ಪು ಮಾಡೋದಿಲ್ಲ. ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ನಮ್ಮದೇ, ಪಕ್ಕದ ಮನೆದಲ್ಲ. ನಾವೇ ಅದನ್ನು ಹಾಳು ಮಾಡಿದರೆ ಇನ್ಯಾರು ಇದನ್ನು ಸರಿ ಮಾಡುವವರು? ಈಗ ನಾನು ಹಾಳು ಮಾಡಿದೆ, ನೀವು ಹಾಳು ಮಾಡಿದ್ರಿ ಅಂತಾದರೆ ಇನ್ಯಾರೂ ಬರೋದಿಲ್ಲ ಇದನ್ನು ಸಮ ಮಾಡಲಿಕ್ಕೆ. ಹಿಂದೂ ಧರ್ಮ ಹಾಳಾಗಲಿಲ್ಲ, ನಾವು ಹಾಳು ಮಾಡ್ತಾ ಇದ್ದೇವೆ. ಆ ಹಾಳು ಮಾಡುವಂಥ ಕೆಲಸವನ್ನು ನಾವೇನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು, ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ಆಚರಿಸಿ ಅವುಗಳನ್ನು ಅದರ ಮಾನದಂಡಗಳನ್ನು ತೆಗೆದುಕೊಂಡು ಆಚರಣೆಗಳನ್ನು ಮಾಡ್ತಾರೋ ಅಂಥವರನ್ನ ಧರ್ಮ ಖಂಡಿತವಾಗಿಯೂ ರಕ್ಷಿಸ್ತದೆ. ಯಾವುದೋ ಬೇರೆ ದೇಶ ಅಲ್ಲ ಇದು ಭಾರತ. ಹಾಗಾಗಿ ಇಲ್ಲಿ ಅನಾಚಾರ ಮಾಡುವವರಿಗೆ ಜಾಗ ಇಲ್ಲ. ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿ ಅವ್ರನ್ನ ಈ ನೆಲದಿಂದ ದೂರ ಕಳಿಸ್ಬಿಡ್ತದೆ, ಅಥವಾ ಅವ್ರು ಇಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ಒಂದು ಕಾಲಘಟ್ಟದ ತನಕ ಮೆರಿತಾರೆ ಬಿಟ್ಟರೆ ಆಮೇಲೆ ಅವರಿಗೆ ಆ ಕರ್ಮ ಅನ್ನುವಂಥದ್ದು ಹೊಡೆದು ಅವರು ಅನುಭವಿಸ್ತಾರೆ. ಇದು ಕಟ್ಟಿಟ್ಟ ಬುತ್ತಿ. ಮನುಷ್ಯ ಹುಟ್ಟಿದಂಥ ದಿನದಿಂದ ಹಿಡಿದು ಸಾಯೋದ್ರೊಳಗಡೆ ಅವನು ಮಾಡಿದಂಥ ಪಾಪಕ್ಕೆ ಕರ್ಮ ಅನ್ನುವಂಥದ್ದು ಅನುಭವಿಸ್ತಾನೆ. ಯಾಕಂದರೆ ಇದು ಕರ್ಮಭೂಮಿ. ಹಿಂದೂ ಧರ್ಮ ಅನ್ನುವಂಥದ್ದೇನು ಅಂತ ಕೇಳಿದರೆ ದೇವಾನುದೇವತೆಗಳು ಇರುವಂಥದ್ದು, ಇದು ಸನಾತನವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಈ ಶಾಸ್ತ್ರಗಳಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಈ ಒಂದು ಸೂತಕಾಚರಣೆಗಳಿಗೆ ಹೇಳಿದ್ದಾರೆ. ಆಗಲೇ ಹೇಳ್ತಿದ್ದೆ ಏನು ಅಂತ ಕೇಳಿದರೆ, ನೀವು ಹೊಸ ಬಟ್ಟೆಗಳನ್ನೆಲ್ಲ ಧಾರಣೆ ಮಾಡಲಿಕ್ಕಿಲ್ಲ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಹೊಸ ಬಟ್ಟೆಗಳನ್ನು ಧಾರಣೆ ಮಾಡಿ ನಾವು ಖುಷಿಯಿಂದ ಇರ್ತೇವೆ. ಹೊಸ ಬಟ್ಟೆ ನಮ್ಮದು, ಸಿಹಿ ತಿಂದಾಗ ಸಿಹಿಯನ್ನು ತಿಂದೆ, ನನಗೆ ತುಂಬ ಸುಖ ಬಂತು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದನ್ನು ಯಾಕೆ ಸೂತಕದಲ್ಲಿ ತಿನ್ನಬಾರ್ದು ಅಂತ ಕೇಳಿದರೆ, ನಮ್ಮ ಮನೆಯಲ್ಲಿ ಸತ್ತಂಥವರಿಗೆ ಕೊಡುವಂತಹ ಗೌರವ ಅನ್ನುವಂಥದ್ದು. ಅವರು ಸತ್ತಿದ್ದಾರೆ, ನಾನು ಖುಷಿಯನ್ನು ಅನುಭವಿಸಬಾರ್ದು, ದುಃಖದಲ್ಲಿರಬೇಕು. ಹೋದಂಥವರನ್ನು ಕಳೆದುಕೊಂಡಂಥ ದುಃಖದಲ್ಲಿದ್ದಾಗ ಏನಾಗ್ತದೆ ಅಂತ ಕೇಳಿದರೆ ಅವರಿಗೆ ಮೋಕ್ಷ ಅನ್ನುವಂಥದ್ದು ಕೊಡ್ತದೆ. ಬಿಟ್ಟರೆ ಅವೇ ಇಲ್ಲ ಅಂತಾದರೆ ಕೋಪತತ್ವಕ್ಕೆ ಹೋಗಿ ಪರಿವರ್ತನೆ ಆಗಿ ನಮ್ಮನ್ನು ಬಾಧಿಸುವಂಥದ್ರಲ್ಲಿ ಡೌಟೇ ಬೇಡ ಅನ್ನುವಂಥದ್ದು ಇಲ್ಲಿ ಚಿಂತಿಸಬೇಕಾಗಿರತಕ್ಕಂಥ ವಿಷಯಗಳು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ರಂಗನಾಥ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಬಳಗನೂರು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 1/4/1995. 1/4/95. ಟೈಮಿಂಗ್ಸ್ ಹೇಳಿ.
ಮೇಡಮ್ ಮಧ್ಯರಾತ್ರಿ ಯುಗಾದಿ 12:40 1 ಗಂಟೆ ಸುಮಾರು. ಮಧ್ಯರಾತ್ರಿ 12:45. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಾಂ ನಮಸ್ತೆ. ಗುರುಜಿ ನಮಸ್ಕಾರ ಮೇಡಮ್. ಹಾಂ, ಹೇಳಿ. ಗುರುಜಿ ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಏನು ವಿಷಯವನ್ನು ಕೇಳಬೇಕಿತ್ತು? ಗುರುಜಿ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಮನೆ ಪರಿಸ್ಥಿತಿನೇ ಭಾಳ ಗಂಭೀರ ಐತಿ ಗುರುಜಿ. ಹಾಂ ಹಾಂ. ಹಾಗಾಗಿ ಎಷ್ಟೇ ದುಡಿದ್ರು ಅಮೌಂಟ್ ಕೈಗೆ ನಿಲ್ತಾ ಇಲ್ಲ. ಏನೇ ಮಾಡಿದ್ರು ಪ್ರತಿಯೊಂದು ಮಾಡಿದ್ರು ಎಲ್ಲ ಎದುರಾಗುತ್ತೆ ಗುರುಜಿ. ಒಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರೋದು? ಗುರುಜಿ ಅಮ್ಮ ನಾವು ಇಬ್ಬರೇ ಗುರುಜಿ. ತಂದೆಯವರಿಗೆ ಹಿರಿಯರಿಗೆ ಮಾಡುವಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರಾ, ಅಥವಾ ನೀವು ತಂದೆಯವರಿಗೆ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಾ? ಗುರುಜಿ ಮಾಡ್ತಾ ಇದ್ವಿ ಗುರುಜಿ. ಈಗ ಮೊನ್ನೆ ಮಳೆ ಬಂದು ಗುರುಜಿ ಮನೆ ಎಲ್ಲ ಬಿದ್ದೈತಿ ಗುರುಜಿ. ಹಾಗಾಗಿ ಖಾಲಿ ಮನೆ ಇದೆ ನೋಡಿ ಗುರುಜಿ. ಅದೇ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ ನೋಡಿ, ಒಂದು ನಿಮ್ಮ ಕುಟುಂಬದಲ್ಲಿ ಸುಮಾರಷ್ಟು ಜನ ದುರ್ಮರಣಗಳನ್ನು ಹೊಂದಿದಂಥದ್ದೇ ಕಾಣಿಸ್ತಾ ಇದೆ. ಅಂತ ಹೇಳಿದರೆ ಅಕಾಲಿಕವಾಗಿ ಮರಣ ಹೊಂದಿದಂಥದ್ದು ಬಹಳ ಆಗಿದೆ. ಅಂತ ಹೇಳಿದರೆ ಈ ಹಿಂದೆಯೂ ತುಂಬ ಆಗಿತ್ತು. ಮತ್ತು ನಿಮ್ಮ ತಂದೆಯವರು ಸಮೇತ ಹಿರಿಯರಿಗೆ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡಲೇ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ ಅಂತ ಕೇಳಿದರೆ, ನಿಮ್ಮ ಮನೆಯಲ್ಲಿ ಒಂದಲ್ಲ ಒಂದು ತೊಂದರೆಗಳು, ದಾರಿದ್ರ್ಯ ಬರುವಂಥದ್ದು, ದುಡ್ದು ಹಣವನ್ನು ಇನ್ನೊಬ್ಬರು ಯಾರಿಗೋ ತೊಗೊಂಡೋಗಿ ಸುರಿಯುವಂಥದ್ದು, ಇರುವಂಥ ಮನೆಯಲ್ಲೂ ನೆಮ್ಮದಿ ಇಲ್ದಲೇ ಜೀವನವನ್ನು ಮಾಡುವಂಥದ್ದು, ಇದೆಲ್ಲವೂ ಆಗ್ತಾ ಇದೆ. ಹೌದು ಗುರುಜಿ. ಸದ್ಯಕ್ಕೆ ಹಿರಿಯರ ಕೆಲಸವನ್ನು ಪುನಃ ಪ್ರಾರಂಭ ಮಾಡಿ, ಕೆಲವೊಂದು ದೋಷಗಳು ತುಂಬ ದೊಡ್ಡ ಮಟ್ಟದ್ದು ಏನಂತ ಕೇಳಿದರೆ ಎಲ್ಲ ಬಿಟ್ಟಿದ್ದೀರಾ. ನಮಗಾಯಿತು, ಬೆಳಗ್ಗೆ ಕೆಲಸಕ್ಕೆ ಹೋದ್ರಾಯಿತು, ಅದರಿಂದ ಬಂದ ದುಡ್ಡಲ್ಲಿ ನಾವು ಊಟ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡ್ರೆ ಸಾಕು ಅನ್ನುವಂಥ ಸ್ಥಿತಿಗತಿಗಳು ಕುಟುಂಬದಲ್ಲಿ ಕಾಣಿಸ್ತಿದೆ. ಯಾವುದೇ ದೇವರ ಅನುಗ್ರಹ ಅನ್ನುವಂಥದ್ದು ಜಾತಕದಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಸದ್ಯಕ್ಕೆ ಹಿರಿಯರ ಕೆಲಸವನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿ, ನೀವು ಸದ್ಯಕ್ಕೆ ಹಿರಿಯರ ಕೆಲಸ ಶುರು ಮಾಡಿದ್ರ ಮೇಲೆ ಸ್ವಲ್ಪ ಪರವಾಗಿಲ್ಲ ಆಗ್ತದೆ. ಇನ್ನು ಪೂರ್ಣವಾಗಿ ಎಲ್ಲ ಸರಿ ಆಗಬೇಕು ಅಂದರೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಬೆಂಗಳೂರಿನಲ್ಲಿ ನಮ್ಮ ಆಫೀಸಿಗೆ. ಆವಾಗ ನಾವೆಲ್ಲವನ್ನು ಹೇಳ್ತೇವೆ ಏನೇನು ಮಾಡಬೇಕು ಅಂತ. ಸದ್ಯಕ್ಕೆ ನಿಮ್ಮ ಸುತ್ತಮುತ್ತ ಇರುವಂಥ ಪುರೋಹಿತರ ಹತ್ರ ಈ ಪ್ರೇತ ಶಾಂತಿ ಅಂತ ಹೇಳಿ ಮಾಡ್ತಾರೆ. ಪ್ರೇತಕ್ಕೆ ಶಾಂತಿಯನ್ನು ಮಾಡ್ತಾರೆ. ತ್ರಿಪಿಂಡೀಕರಣ, ಶ್ರಾದ್ದ, ನಾರಾಯಣ ಬಲಿ, ತಿಲಹೋಮಾದಿಗಳನ್ನು ಮಾಡಿ ಸದ್ಯಕ್ಕೆ ಇರುವಂಥ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಅದನ್ನು ಮಾಡಿಕೊಳ್ಳಿ ಸರಿಯಾದ ರೀತಿಯಲ್ಲಿ. ಸ್ವಲ್ಪ ಪರವಾಗಿಲ್ಲ ಆಗ್ತದೆ. ತದನಂತರದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿದ್ಮೇಲೆ ನಿಮಗೆಲ್ಲ ಕ್ಲೀನಾಗಿ ಬರೆದು ಕೊಡ್ತೇನೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು, ಅದನ್ನು ಮಾಡ್ಕೊಂಡು ಹೋಗಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಬಗ್ಗೆ ಏನು ಹೇಳ್ತೀರಾ ಅಂತ? ಸೂತಕಾಚರಣೆಗಳು ಅನ್ನುವಂಥದ್ದು ಹಬ್ಬ ಹರಿದಿನಗಳು ಬರುವಂತೆಯೇ ನಮಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಹಾಗೆ ಹಬ್ಬ ಹರಿದಿನಗಳನ್ನು ಎಷ್ಟು ಶ್ರದ್ಧಾಭಕ್ತಿಯುತರಾಗಿ ತಳಿರು ತೋರಣಗಳೆಲ್ಲ ಅಲಂಕಾರ ಮಾಡಿ ನೀವು ಆಚರಣೆಯನ್ನು ಮಾಡ್ತೀರೋ, ಈ ಸೂತಕವನ್ನು ಅದರ ಮಾನದಂಡದಂತೆಯೇ ಆಚರಣೆ ಮಾಡಬೇಕು. ಅದರಲ್ಲಿ ಚ್ಯುತಿ ಆಗುವಂಥ ಕೆಲಸ ಆಯಿತು ಅಂತಾದರೆ ಅದರಿಂದ ಉಂಟಾಗುವಂಥ ತೊಂದರೆಗಳನ್ನು ಅನುಭವಿಸಲಿಕ್ಕೆ ನೀವು ರೆಡಿಯಾಗಿರಬೇಕಾದ್ರಿಂದ ಸೂತಕಾದಿಗಳು ಅನ್ನುವಂಥದ್ದು ಬಂದಾಗ ಅದರಲ್ಲಿ ಏನು ಮಾನದಂಡಗಳನ್ನು ಹೇಳಿದ್ದಾರೆ ಅವುಗಳನ್ನು ಆಚರಣೆ ಮಾಡಿ ಅದರಿಂದ ತೊಂದರೆಗಳನ್ನು ಅನುಭವಿಸೋದರಿಂದ ತಪ್ಪಿಸ್ಕೊಳ್ಳುವಂಥದ್ದು ಸೂಕ್ತತೆ ಅನ್ನುವಂಥದ್ದು ಈ ಮೂಲಕವಾಗಿ ಜೀ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಖಂಡಿತ ಗುರೂಜಿ, ನೀವು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.